ಮಂಡ್ಯದಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಒಂದು ಧ್ವಜದಿಂದ ಶುರುವಾದ ಗಲಾಟೆ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಹತ್ತಿ ಉರಿಯುವಂತೆ ಮಾಡಿದೆ. ಹಾಗಾದ್ರೆ ಎರಡೂ ರಾಜಕೀಯ ಪಕ್ಷಗಳು ಇದನ್ನ ಹೇಗೆ ವ್ಯಾಖ್ಯಾನಿಸ್ತಾ ಇದ್ದಾರೆ? ಇದು ಯಾರಿಗ್ ಲಾಭ, ಯಾರಿಗೆ ಬ್ಲ್ಯಾಕ್ ಮಾರ್ಕ್ ಅನ್ನುವ ರಾಜಕೀಯ ವಿಶ್ಲೇಷಣೆ ನಿಮ್ಮ ಮುಂದೆ. ಈ ವಿವಾದ ಹೇಗೆ ಶುರುವಾಯಿತು ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ಕೆರೆಕೋಡು ಗ್ರಾಮದಲ್ಲಿ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ನವರು ನಾಡಧ್ವಜ ಹಾರಿಸೋದಕ್ಕಾಗಿ ಧ್ವಜಸ್ತಂಭ ಸ್ಥಾಪನೆಗೆ ಮುಚ್ಚಳಿಕೆ ಬರೆದುಕೊಟ್ಟು ಅನುಮತಿಯನ್ನ ಪಡ್ಕೊಂಡಿದ್ರು. ಆದ್ರೆ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಯಿತು. ಹೀಗಾಗಿ ಜಿಲ್ಲಾಡಳಿತ ಇದು ಸರ್ಕಾರಿ ಜಾಗ, ಇಲ್ಲಿ ರಾಷ್ಟ್ರ ಅಥವಾ ನಾಡ ಧ್ವಜವನ್ನ ಮಾತ್ರ ಹಾರಿಸಬೇಕು, ಹೊರತು ಧರ್ಮದ ಧ್ವಜವನ್ನ ಹಾರಿಸೋದಿಕ್ಕೆ ಅನುಮತಿ ಇಲ್ಲ ಅಂತ ಹನುಮ ಧ್ವಜವನ್ನ ಕೆಳಗೆ ಇಳಿಸಿದ್ರು. ಅಲ್ಲಿಂದ ಶುರುವಾದ ಗಲಾಟೆ ಈಗ ರಾಜ್ಯ ಮತ್ತು ರಾಜಕೀಯದಲ್ಲಿ ಸುಂಟರ ಗಾಳಿಯನ್ನ ಎಬ್ಬಿಸಿದೆ. ಹಾಗಾದ್ರೆ ಈ ವಿವಾದವನ್ನ ರಾಜಕೀಯ ಪಕ್ಷಗಳು ಯಾವ ರೀತಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ? ಇದು ಯಾವ ಪಕ್ಷಕ್ಕೆ ಪ್ಲಸ್, ಯಾವ ಪಕ್ಷಕ್ಕೆ ಮೈನಸ್ ಪಾಯಿಂಟ್? ಮತ್ತು ಲೋಕ ಎಲೆಕ್ಷನ್ಗೂ ಈ ಗಲಾಟೆಗೂ ಏನ್ ಸಂಬಂಧ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಯಾಕಂದ್ರೆ ಈಗ ಅವರದ್ದೇ ಸರ್ಕಾರ ಆಗಿರೋದ್ರಿಂದ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಬೇಕಲ್ವಾ. ಕೆರಗೋಡು ಗ್ರಾಮದಲ್ಲಿ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ನವರು ರಾಷ್ಟ್ರ ಧ್ವಜ ಹಾಗೂ ನಾಡಧ್ವಜ ಹಾರಿಸುವುದಕ್ಕಾಗಿ ಮಾತ್ರ ಧ್ವಜಸ್ತಂಭ ಸ್ಥಾಪನೆಗೆ ಮುಚ್ಚಳಿಕೆ ಬರೆದುಕೊಟ್ಟು ಅನುಮತಿಯನ್ನ ಪಡೆದಿದ್ದಾರೆ. ಬರೆದುಕೊಟ್ಟ ಮುಚ್ಚಳಿಕೆಯಂತೆ ಹಾಗೂ ಯಾವುದಕ್ಕೆ ಅನುಮತಿ ಪಡೆದಿದ್ದಾರೋ ಅದನ್ನ ಪಾಲಿಸಬೇಕೋ ಬೇಡವೋ? ರಾಷ್ಟ್ರ ಧ್ವಜ ಹಾರಿಸುವ ಉದ್ದೇಶವನ್ನ ಹೈಜಾಕ್ ಮಾಡಿ ಮಂಡ್ಯದಲ್ಲಿ ಶಾಂತಿ ಕದಡಬೇಕು, ಸರ್ಕಾರಕ್ಕೆ ಸವಾಲ್ ಹಾಕಬೇಕು ಎನ್ನುವುದು ನಿಮ್ಮ ಪೂರ್ವ ಯೋಜಿತ ಹುನ್ನಾರವಾಗಿತ್ತಲ್ವೇ? ನಿಮ್ಮ ನಿಷ್ಠೆ ಸಂವಿಧಾನಕ್ಕೋ ಮನುವಾದಕ್ಕೋ? ನಿಮ್ಮ ನಿಷ್ಠೆ ದೇಶಕ್ಕೋ ದೇಶದ್ರೋಹಕ್ಕೋ? ನಿಮ್ಮ ನಿಷ್ಠೆ ರಾಷ್ಟ್ರ ಧ್ವಜಕ್ಕೋ ಧಾರ್ಮಿಕ ಧ್ವಜಕ್ಕೋ? ಉತ್ತರ ನೀಡುವ ದಮ್ಮು ತಾಕತ್ತು ಇದೆಯೇ? ಬಿಜೆಪಿ ಕರ್ನಾಟಕ ಲೋಕಸಭಾ ಚುನಾವಣೆಯ ತಾಲೀಮು ಮಂಡ್ಯದಲ್ಲಿ ಶುರುವಾಗಿದೆ. ಇದಕ್ಕೆ ಸೋ ಕಾಲ್ಡ್ ಜಾತ್ಯತೀತ ಜನತಾದಳ ಪೂರ್ಣ ಸಹಕಾರವನ್ನು ನೀಡ್ತಾ ಇದೆ. ಆರ್ ಅಶೋಕ್ ಹಾಗೂ ಕುಮಾರಸ್ವಾಮಿ ಅವರಿಗೆ ದಮ್ಮು ತಾಕತ್ತಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರಿಸಲಿ ಅಂತ ಟ್ವಿಟರ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ. ಅಂಥ ಬ್ರಿಟಿಷರನ್ನೇ ಹೆದರಿಸಿದ ಕಾಂಗ್ರೆಸ್ ಈ ಬಿಜೆಪಿ RSS ಎಂಬ ದೇಶದ್ರೋಹಿಗಳಿಗೆ ಹೆದರುವುದುಂಟೆ? ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ತಿರಂಗ ಹಾರಿಸಿದ ವೀರ ಪರಂಪರೆ ನಮ್ಮದು. ಈ ಸಂಘಿ ಕ್ರಿಮಿ ಕೀಟಗಳು ನಮ್ಮನ್ನ ತಡೆಯೋದಕ್ಕೆ ಸಾಧ್ಯವೇ? ದೇಶದ ಘನತೆ ಗೌರವವನ್ನ ಎತ್ತಿ ಹಿಡಿದಿದ್ದೇವೆ. ದೇಶದ್ರೋಹಿ ಬಿಜೆಪಿ ಕರ್ನಾಟಕಕ್ಕೆ ದಮ್ಮು ತಾಕತ್ತಿದ್ರೆ ಈ ರಾಷ್ಟ್ರ ಧ್ವಜವನ್ನ ಕಿತ್ತು ಹಾಕುವ ಧೈರ್ಯ ತೋರಲಿ ಅಂತಿದ್ದಾರೆ ಕಾಂಗ್ರೆಸ್ನವರು. ಹಾಗೇನೆ ಕಾಂಗ್ರೆಸ್ನ MLA ಆಗಿರುವಂತಹ ರವಿ ಗಣಿಗ ಕೂಡ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಾವು ನಾಡ ಅಥವಾ ರಾಷ್ಟ್ರ ಧ್ವಜಕ್ಕೆ ಮಾತ್ರ ಅನುಮತಿ ಕೊಟ್ಟಿದ್ದೇವೆ, ಆದ್ರೆ ಇಲ್ಲಿ ಬೇಕು ಅಂತಾನೆ ಈ ರೀತಿಯಾಗಿ ದ್ವೇಷ ವೈಷಮ್ಯ ಬೆಳೆಸೋದಿಕ್ಕೆ ಬಿಜೆಪಿ ಹುನ್ನಾರ ನಡೆಸ್ತಾ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ ಗಣಿಗ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಇನ್ನು ಬಿಜೆಪಿಯ ವಾದ ಏನು ಅನ್ನೋದನ್ನ ಒಮ್ಮೆ ನೋಡ್ಬಿಡೋಣ. ಭಾರತೀಯತೆ ಮತ್ತು ಹಿಂದೂಗಳ ಅಸ್ಮಿತೆಯ ಮೇಲೆ ದಾಳಿ ಮಾಡುವ ವಿದೇಶಿ ಮನಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿ ಪಾಲಿಸುತ್ತಾ ಬಂದಿರುವ ನಿಯಮಗಳು ಏನು ಅನ್ನೋದನ್ನ ಅಲ್ಲಿ ಒಂದೊಂದಾಗಿ ಹೇಳಿದ್ದಾರೆ. ಔರಂಗಜೇಬ್ ಫ್ಲೆಕ್ಸ್ ಹಾಕೋದಿಕ್ಕೆ ಕಿಡಿಗೇಡಿಗಳಿಗೆ ಅವಕಾಶ, ಊರವರು ಸೇರಿ ಹನುಮಧ್ವಜ ಹಾರಿಸೋದಿಕ್ಕೆ ಅವಕಾಶವಿಲ್ಲ. ಕೋಲಾರದಲ್ಲಿ ಕತ್ತಿಯ ಕಮಾನು ನಿರ್ಮಿಸೋದಿಕ್ಕೆ ಅನುಮತಿ ಇದೆ. ಜೈ ಶ್ರೀರಾಮ್ ಅಂದ್ರೆ ಜೈಲಿಗೆ ಹೋಗಬೇಕು. ರಸ್ತೆಗಳಲ್ಲಿ ತಲ್ವಾರ್ ಹಿಡಿದು ಪ್ರದರ್ಶನ ಮಾಡುವವರಿಗೆ ಅನುಮತಿ ಇದೆ. ಹಿಂದೂಗಳು ಭಕ್ತಿಯಿಂದ ಭಜನೆ ಮಾಡಿದ್ರೆ ಸಾರ್ವಜನಿಕ ಶಾಂತಿಗೆ ಭಂಗದ ನೆಪ ಹೇಳಿ ಅನುಮತಿ ನಿರಾಕರಣೆ. ಬೀದಿಗಳಲ್ಲಿ ಇಫ್ತಾರ್ ಕೂಟಕ್ಕೆ ಅನುಮತಿ ಇದೆ. ಗಂಧದ ಕಡ್ಡಿ ಹಚ್ಚಿದ್ರೆ ಪೊಲೀಸರಿಂದ ತೆರವು. ಸರ್ಕಾರಿ ಮೈದಾನದಲ್ಲಿ ಬಕ್ರೀದ್ಗೆ ಅವಕಾಶವಿದೆ. ಅದೇ ಮೈದಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವಿಲ್ಲ.
ಪ್ರಭು ಶ್ರೀರಾಮನ ಅಸ್ತಿತ್ವ ಪ್ರಶ್ನಿಸಿದ್ರಿ, ರಾಮ ಸೇತು ಎಂಬುದೇ ಇಲ್ಲ ಅಂದ್ರಿ, ರಾಮ ಯಾವ ಎಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದ ಅಂತ ಕುಹಕವಾಡಿದ್ರಿ. ಈಗ ರಾಮ ಜನ್ಮಭೂಮಿಯಲ್ಲಿ ರಾಷ್ಟ್ರ ಮಂದಿರ ನಿರ್ಮಾಣ ಸಹಿಸಲಾಗದೆ ಸಿದ್ದರಾಮಯ್ಯ ಅವರ ಸರ್ಕಾರ ವಿಘ್ನ ಸಂತೋಷಿಗಳಂತೆ ವರ್ತನೆಯನ್ನ ಮಾಡ್ತಾ ಇರುವುದು ಕೀಳ ಮನಸ್ಥಿತಿಯ 10 ಮುಖಗಳ ದರ್ಶನ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಬಿಜೆಪಿ. ಅಷ್ಟೇ ಅಲ್ಲದೆ ಇದನ್ನು ಖಂಡಿಸಿ ಮಂಡ್ಯ ಮಾತ್ರವಲ್ಲ, ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬಿಜೆಪಿ ಪದಾಧಿಕಾರಿಗಳು ಮತ್ತು ಸಿಟಿ ರವಿ ಸೇರಿದಂತೆ ಕಾರ್ಯಕರ್ತರು ಕೂಡ ಭಾಗವಹಿಸಿ ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಎರಡೂ ಪಕ್ಷಗಳು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಹೊರತು ಜನರ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಇವರಿಗೆ ಬೇಡವಾದ ವಿಚಾರವಾಗಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವಂತಹ ಬಿಜೆಪಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಎಲ್ಲಾ ರೀತಿಯ ಅವಕಾಶಗಳನ್ನ ಬಳಸ್ಕೊಳ್ತಾ ಇದೆ. ಅದು ಅಯೋಧ್ಯ ರಾಮ ಮಂದಿರ ವಿಚಾರ ಆಗಿರಬಹುದು, ಹನುಮ ಧ್ವಜವಾಗಿರಬಹುದು. ಹೀಗೆ ಸಿಕ್ಕ ಅವಕಾಶವನ್ನ ಕಿಂಚಿತ್ತೂ ಬಿಡ್ತಾ ಇಲ್ಲ ಅಂತಿದ್ದಾರೆ ಜನರು. ಇನ್ನು ಕಾಂಗ್ರೆಸ್ ಬೇರೆ ಧರ್ಮದ ವಿಚಾರದಲ್ಲಿ ಒಂದು ನಿರ್ಣಯ, ಹಿಂದೂಗಳ ವಿಚಾರದಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈಗಾಗ್ತಾ ಇರುವ ಬೆಳವಣಿಗೆಗಳು ಖಂಡಿತವಾಗ್ಲೂ ಲೋಕ ಚುನಾವಣೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದಂತೂ ಪಕ್ಕಾ ಆಗಿದೆ. ಯಾಕಂದ್ರೆ ಈಗಿನ ರಾಜಕೀಯವೇ ಜಾತಿ ಹಾಗೂ ಧರ್ಮದ ಲೆಕ್ಕಾಚಾರದಲ್ಲಿ ಸಾಕ್ತಾ ಇದೆ. ಏನೇ ಆಗಲಿ ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಬಿಜೆಪಿ ಕಾಂಗ್ರೆಸ್ನ ಈ ರಾಜಕೀಯ ಗಲಾಟೆಯಿಂದ ಜನರ ಮೇಲೆ ಇದು ಸ್ಪಷ್ಟವಾಗಿ ಪರಿಣಾಮ ಬೀರ್ತಾ ಇರೋದಂತೂ ಅಷ್ಟೇ ಅಕ್ಷರಶಃ ಸತ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.